ಇದನ್ನ ಯುಟಿಲೈಸ್ ಮಾಡಿದ್ದಾರೆ ಅನ್ಸುತ್ತೆ ಈ ಪೊಲಿಟಿಕಲ್ ಕಾಂಪೋನೆಂಟ್ ಪಾರ್ಟೀಸ್ ಅವ್ರು ನೋಡ್ರಿ, ಪಾಲಿಟಿಕ್ಸ್ ಈಸ್ ಡಿಫರೆಂಟ್. ಪಾಲಿಟಿಕ್ಸ್ ನಮ್ಮನ್ನ ಅವ್ರು ಬಯೋದು, ಅವರು ನಾವು ಬಯೋದು ಸರ್ವೇ ಸಾಮಾನ್ಯವಾಗಿದೆ. ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ ಗಳನ್ನ ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗ್ಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗ್ಲಿ ಜನರ ಕಷ್ಟ ಸುಖಗಳ ಬಯಲಾಗ್ಲಿ ಚುನಾವಣೆ ನಡೀಲಿಲ್ಲ, ಮಾತಾಡ್ಲಿಲ್ಲ. ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತಂದ್ರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ, ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲ್ ಕೆರೆದು ಜಗಳಕ್ಕೆ ಬರಬೇಕು ಅನ್ನೋಂತ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರತು ಬೇರೇನೂ ನಡೆದಿಲ್ಲ. ಇಲ್ಲಿ ಇನ್ನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗ್ಲಿ, ದೇವೇಗೌಡರು ಮಾಡಿದಂತ ಕೆಲಸ ಕಾರ್ಯಕ್ರಮ ಆಗ್ಲಿ, ಕುಮಾರಸ್ವಾಮಿ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂತದ್ದಾಗ್ಲಿ ಯಾವತ್ತು ಚರ್ಚೆ ಆಗ್ಲಿಲ್ಲ. ಚರ್ಚೆ ಆಗಿದ್ದೇನೋ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಬಾಯಿಗೆ ಬಂದಂಗೆ ಬೊಯ್ಯೋದನ್ನ ಬಿಟ್ರೆ, ವೈಭವೀಕರಿಸಿ ಬೊಯ್ಯೋದನ್ನ ಬಿಟ್ರೆ ಇನ್ನೇನ್ ನಡೀತಲ್ಲಿ? ವಕ್ಫ್ ವಿಚಾರ ಅಲ್ಲ ಇದು. ವಕ್ಫ್ ವಿಚಾರ ಸ್ವಲ್ಪ ಹೊತ್ತಿನ ಕೇಳಿ. ವಕ್ಫ್ ವಿಚಾರ ಕೂಡ ಎಲ್ಲಿ ಯಾವತ್ತು ಇದು ವಕ್ಫ್ ವಿಚಾರ ಎಲ್ಲ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು 2019, 2018, 19, 20, 22ರಲ್ಲಿ ವಕ್ಫ್ ಹೆಸರಿಗೆ ಖಾತೆಗಳನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಅವತ್ತಿದ್ದಂತ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ. ಚುನಾವಣೆ ಬಂತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀವಿ. ಮಾಧ್ಯಮಗಳು ನೋಡ್ರಿ, ಸ್ವಲ್ಪ ಹೊತ್ತಿನ ಹೇಳಿ, ನನಗೂ ಗೊತ್ತಿದೆ ರೀ, ನಾನು ಸ್ವಲ್ಪ ಹೊತ್ತಿನ ಹೇಳಿ. ಚನ್ನಪಟ್ಟಣದಲ್ಲೂ ಯಾವ್ದೋ ಒಂದು RTCನ ಎಲ್ಲರೂ ಮನೆ ಮನೆಗೆ ಕಳಿಸಿದ್ರು. 2019ರಲ್ಲೋ 21ರಲ್ಲೋ ಯಾವ್ದೋ ಒಂದು ವರ್ಕ್ ಕಾಲಮ್ ನಂಬರ್ 11 ಅಲ್ಲ ಹಾಕಿದ್ದಾರೆ. ಯಾರೋ ಒಬ್ಬ ಗೌಡ ಇಂತಿಂತವ್ರು ಅಂತ ಹೇಳಿ ಒಂದು 15 ಗುಂಟೆ 10 ಗುಂಟೆ ಎಲ್ಲ ಅವ್ರ ಹೆಸರಿನಲ್ಲಿ ಖಾತೆ ಇದೆ. ಅವರು ಅವತ್ತಿಂದ ಇಲ್ಲದೆ ಇರುವಂತ ಜಾತಿ ವಿಚಾರಗಳು, ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ. ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನ ತಿದ್ದುವಂತ ಪ್ರಯತ್ನಗಳು ಹಿಂದೆ ಎಲ್ಲ ನಡೆದಿದೆ. ರಾಮಕೃಷ್ಣ ನಾನೇನು ರಾಮಕೃಷ್ಣ ಹೆಗಡೆ ಅವರು ಹಿಂದಿನ ಕಾಲದಲ್ಲಿ ಏನ್ ನಡೀತಿತ್ತು ನನಗೆ ಗೊತ್ತಿಲ್ಲ. ಹತ್ತಿಂದ ಈಚೆಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ ನೋಡ್ತಾ ಬಂದಿದ್ದೇನೆ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂತಹ ಪಾತ್ರವನ್ನ ವಹಿಸಿದೆ. ಫಲಿತಾಂಶ ಗೆಲ್ತೀವ್ರಿ. ಅವ್ರಿಗೆ ಪಾಪ ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ, ಹೇಳವ್ರ ನಿಮ್ಮ ಮೇಲೆ ಹೇಳಕ್ಕಾಗ್ಲಿಲ್ಲ. ನೋಡ್ರಿ ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ. ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ, ನನಗೂ ಇದೆ, ನಮ್ಮ ಪಕ್ಷಕ್ಕೂ ಇದೆ, ನಮ್ಮ ಕಾರ್ಯಕರ್ತರಿಗೂ ಇದೆ. ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ ಅವ್ರಿಗೆ ಯಾಕೆ ನಾನು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸಬೇಕಾಗ್ಬೋದು. ಸ್ವಲ್ಪ ಅಳೆದು ತೂಗಿ ನೋಡೋಣ ಅನ್ನೋಂಥ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.